ಬಿಜೆಪಿ ಒಳಗೆ ತಲ್ಲಣ ಸೃಷ್ಟಿಯಾಗಿದೆಯಾ? ಸಣ್ಣದೊಂದು ನಡುಕ ಉಂಟಾಗಿದೆಯಾ? ಮೋಹನ್ ಭಾಗವತ್ ಅವರು ಜೆನ್ಜಿ ಜೊತೆ ಸಭೆ ನಡೆಸೋದಕ್ಕೆ ಕಾರಣ ಏನು? ಮೈತ್ರಿ ಪಕ್ಷಗಳ ನಾಯಕರೊಂದಿಗೆ ಪ್ರಧಾನಿ ನೇತೃತ್ವದಲ್ಲಿ ಸಭೆ ನಡೆದಿರುವುದರ ಹಿನ್ನೆಲೆ ಏನು? ಬಿಜೆಪಿ ಅಧ್ಯಕ್ಷ ನಿತಿನ್ ನಬೀನ್ ಅವರೇ ಈ ಸಭೆಯಲ್ಲಿ ಭಾಗಿಯಾದುದಕ್ಕೆ ಬೇರೆ ಕಾರಣಗಳು ಇವೆಯಾ? ಹೊರನೋಟಕ್ಕೆ ಕಾಣದ ಚಲನೆಯೊಂದು ಬಿಜೆಪಿಯ ಒಳಗೆ ಕಾಣಿಸಿಕೊಂಡಿದೆಯಾ? और जेनजी को सुनने के लिए आज सारे लोग बात कर रहे हैं, लेकिन जब जेनजी लाठी खा रहा था, जब जेनजी AK-47 का सामना कर रहा था, जब जेनजी टियर गैस का सामना कर रहा था, जब जेनजी इलेक्ट्रिक गन्स का सामना कर रहा था, तब ये आज जो सब प्रवचन दे रहे हैं इनको वो कहा थे। मैं सिर्फ मोहन जी की बात नहीं कर रहा, वो एक अलग कार्यक्रम में आ रहे, लेकिन आज आप देख रहे हो पोस्टर्स लगे हुए, आई एम जेनजी, आई रिस्पेक्ट दिस, आई एम जेनजी, आई रिस्पेक्ट दैट। जब जेनजी सवाल पूछ रहा था तो जवाब देने के लिए आप कहाँ थे? आप तो पार्लियामेंट में भी नहीं आ रहे। पार्लियामेंट में आओ, बात करो। ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. ಕಾಕ್ರೋಚ್ ಪ್ರತಿಭಟನೆ ಕೇಂದ್ರ ಸರ್ಕಾರದ ವರ್ಚಸ್ಸಿಗೆ ಭಾರಿ ಹಾನಿ ಮಾಡಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಆರಂಭವಾದ ಯುವ ಸಮೂಹದ ಪ್ರತಿಭಟನೆ ದೇಶದ ಬೇರೆ ಬೇರೆ ಕಡೆಗೆ ಹರಡಿದೆ. ವಿರೋಧ ಪಕ್ಷಗಳಿಗೆ ಸಾಧ್ಯವಾಗದ ಹೊಡೆತವನ್ನು ಕೊಡೋದಕ್ಕೆ ಈ ಪ್ರತಿಭಟನೆಗೆ ಸಾಧ್ಯವಾಗಿದೆ. ಈ ಹೊಡೆತಕ್ಕೆ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳೇ ತಲ್ಲಣಗೊಂಡಿವೆ. ಬಿಹಾರದ ಬಗ್ಗಿಪುರದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಪ್ರಶಾಂತ್ ಕಿಶೋರ್ ಅವರು ಗೆದ್ದಿರೋದು ಬಿಜೆಪಿ ಮತ್ತು ನಿತೀಶ್ ಕುಮಾರ್ ಅವರ ಜೆಡಿಯು ಪಕ್ಷಗಳನ್ನು ಅಲುಗಾಡಿಸಿದಂತಿದೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರ ಕ್ಷೇತ್ರ ಇದು. ಕಳೆದ 30 ವರ್ಷಗಳಿಂದ ಇಲ್ಲಿ ಬಿಜೆಪಿ ಬಿಟ್ಟು ಬೇರೆ ಪಕ್ಷ ಗೆಲ್ತಾನೆ ಇರಲಿಲ್ಲ. ಈ ಸೋಲಿನ ಹಿಂದೆ ವಿದ್ಯಾರ್ಥಿ ಪ್ರತಿಭಟನೆಯ ಪ್ರಭಾವ ದಟ್ಟವಾಗಿದೆ ಅನ್ನೋದು ಬಿಜೆಪಿಗೆ ಗೊತ್ತಾಗಿದೆ. ಇದರ ಬೆನ್ನಿಗೆ ಆಗಸ್ಟ್ 4ರಂದು ಪ್ರಧಾನಿ ನೇತೃತ್ವದಲ್ಲಿ ಎನ್ಡಿಎ ಪಕ್ಷಗಳ ಸಭೆ ನಡೆದಿದೆ. ಇದರಲ್ಲಿ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರೇ ಭಾಗಿಯಾಗಿದ್ದಾರೆ. ಇದೊಂದು ಸಹಜ ಸಭೆ ಎಂದು ಬಿಂಬಿಸಲಾಗ್ತಾ ಇದ್ರೂ ಆಂತರಿಕವಾಗಿ ಮೈತ್ರಿ ಪಕ್ಷಗಳಲ್ಲಿ ಭಯ ಉಂಟಾಗಿದೆ ಎಂದು ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಮೋಹನ್ ಭಾಗವತ್ ಅವರು ಅಖಾಡಕ್ಕೆ ಇಳಿದಿದ್ದಾರೆ. 11 ರಿಂದ 19 ವರ್ಷ ವಯಸ್ಸಿನ 2000 ವಿದ್ಯಾರ್ಥಿಗಳ ಜೊತೆ ಅವರು ಮಾತುಕತೆಗೆ ರಂಗ ಸಿದ್ಧಗೊಳಿಸಿದ್ದಾರೆ. ಆಗಸ್ಟ್ 6ರಂದು ಮುಂಬಯಿಯಲ್ಲಿ ಈ ಜೆನ್ಜಿ ಮತ್ತು ಜೆನ್ಜಿ ಆಲ್ಫಾ ಜೊತೆ ಭಾಗವತ್ ಮಾತುಕತೆ ನಡೆಸಲಿದ್ದಾರೆ. ಮುಂಬಯಿಯ ಇಂಟರ್ನ್ಯಾಷನಲ್ ಮೂವ್ಮೆಂಟ್ ಆಫ್ ಯುನೈಟೆಡ್ ನೇಷನ್ಸ್ ಸಂಸ್ಥೆಯ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ. ನೀತಾ ಮುಖೇಶ್ ಅಂಬಾನಿ ಕಲ್ಚರಲ್ ಸೆಂಟರ್ನಲ್ಲಿ ಈ ಸಭೆ ನಡೆಯಲಿದೆ. ಇದರಲ್ಲಿ ಬಿಜೆಪಿ ನಾಯಕರು ಭಾಗಿಯಾಗದೇ ಇದ್ರೂ ಮೋಹನ್ ಭಾಗವತ್ ಮೂಲಕ ಬಿಜೆಪಿಯ ವರ್ಚಸ್ಸನ್ನು ಮತ್ತೆ ಕಟ್ಟುವ ಉದ್ದೇಶ ಇದರ ಹಿಂದೆ ಇದೆ ಎಂಬ ಅಭಿಪ್ರಾಯ ಇದೆ. ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವ್ಮೆಂಟ್ ಆಫ್ ಯುನೈಟೆಡ್ ನೇಷನ್ಸ್ ಸಂಸ್ಥೆಯ ಹಿನ್ನೆಲೆಯನ್ನು ನೋಡಿದರೆ ಮತ್ತಷ್ಟು ಅನುಮಾನಗಳು ಉಂಟಾಗುತ್ತೆ. ಕೇಂದ್ರ ಸರ್ಕಾರದ ವರ್ಚಸ್ಸನ್ನು ಉತ್ತಮಪಡಿಸಲು ಕಾರ್ಪೊರೇಟ್ ಸಂಸ್ಥೆ ಅಖಾಡಕ್ಕೆ ಇಳಿದಂತೆ ಕಾಣಿಸ್ತಾ ಇದೆ. ಈ ಸಂಸ್ಥೆಯ ಸಂಸ್ಥಾಪಕರು ರಿಷಬ್ ಶಾ, ಪಿರಮಾಲ್ ಗ್ರೂಪ್ನ ಅಜಯ್ ಪಿರಮಾಲ್, HDFC ಬ್ಯಾಂಕ್ನ ಮಾಜಿ ಮುಖ್ಯಸ್ಥರಾದ ದೀಪಕ್ ಪಾರೇಖ್, ಗೋದ್ರೇಜ್ ಗ್ರೂಪ್ನ ನಾದಿರ್ ಈ ಸಂಸ್ಥೆಯ ಸಲಹಾ ಸಮಿತಿಯಲ್ಲಿದ್ದಾರೆ. ಮಾಜಿ ಮುಖ್ಯ ನ್ಯಾಯಾಧೀಶ DY ಚಂದ್ರಚೂಡ್ ಕೂಡ ಈ ಸಲಹಾ ಸಮಿತಿಯಲ್ಲಿದ್ದಾರೆ. ಸಿನಿಮಾ ರಂಗದ ಕರಣ್ ಜೋಹರ್ ಮತ್ತು PT ಉಷಾ ಅವರು ಕೂಡ ಈ ಸಲಹಾ ಸಮಿತಿಯಲ್ಲಿದ್ದಾರೆ. ಕಾಕ್ರೋಚ್ ಪ್ರತಿಭಟನೆಯನ್ನು ಕೈವಶ ಮಾಡಿಕೊಳ್ಳಲು ವಿರೋಧ ಪಕ್ಷಗಳು ಯಶಸ್ವಿಯಾಗಿರುವುದು ಬಿಜೆಪಿ ಮತ್ತು ಎನ್ಡಿಎ ಕೂಟದ ನಿದ್ದೆಗೆಡಿಸಿದೆ. ಉದ್ಯೋಗ ನೀಡದೇ ಇದ್ದರೆ ಮತ್ತು ಯುವ ಸಮೂಹವನ್ನು ಸತಾಯಿಸಿದರೆ ಸಿಂಹಾಸನ ಅಲುಗಾಡಲಿದೆ ಎಂಬ ರೀತಿಯ ಪ್ರಬಲ ಸಂದೇಶವನ್ನು ವಿದ್ಯಾರ್ಥಿಗಳು ಪ್ರಭುತ್ವಕ್ಕೆ ರವಾನಿಸಿದ್ದಾರೆ. ವಿರೋಧ ಪಕ್ಷಗಳ ಹೋರಾಟ ಎಷ್ಟು ಪ್ರಭಾವಶಾಲಿಯಾಗಿದೆ ಅಂದರೆ ಈವರೆಗೂ ಸಂಸತ್ತಿಗೆ ಅಮಿತ್ ಶಾ ಬಂದೇ ಇಲ್ಲ. ದೆಹಲಿಯಲ್ಲಿ ನಡೆದ ಪೊಲೀಸ್ ಲಾಠಿಚಾರ್ಜ್ ಮತ್ತು ಪೆಲೆಟ್ ಗನ್ಗೆ ಆದೇಶ ನೀಡಿದ್ದು ಯಾರು ಎಂಬ ಪ್ರಶ್ನೆಯನ್ನು ಎತ್ತಿಕೊಂಡು ವಿರೋಧ ಪಕ್ಷಗಳು ಹೋರಾಡ್ತಾ ಇವೆ. ಅಮಿತ್ ಶಾ ಅವರ ಅಧೀನದಲ್ಲಿ ದೆಹಲಿ ಪೊಲೀಸ್ ಇಲಾಖೆ ಇದೆ. ಆದ್ದರಿಂದ ಆ ಇಡೀ ಹೊಣೆಗಾರಿಕೆಯನ್ನು ಅವರೇ ವಹಿಸಿಕೊಳ್ಳಬೇಕು ಎಂಬ ಒತ್ತಡವನ್ನು ವಿರೋಧ ಪಕ್ಷಗಳು ಯಶಸ್ವಿಯಾಗಿ ಮಾಡ್ತಾನೆ ಇವೆ. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಕಟ್ಟಿಕೊಂಡಿದ್ದ ವರ್ಚಸ್ಸನ್ನು ಧರಾಶಾಯಿ ಮಾಡೋದಕ್ಕೆ ಕಾಕ್ರೋಚ್ ಪ್ರತಿಭಟನೆ ಯಶಸ್ವಿಯಾಗಿರುವುದು ಬಿಜೆಪಿಯಲ್ಲಿ ಮರು ಆಲೋಚನೆಯನ್ನು ಹುಟ್ಟುಹಾಕಿದೆ. ಆದ್ದರಿಂದಲೇ ಒಂದು ಕಡೆ ಮೋಹನ್ ಭಾಗವತ್ ಅವರು ಅಖಾಡಕ್ಕೆ ಇಳಿದಿದ್ದಾರೆ. ದೇಶದ ವಿವಿಧ ಭಾಗಗಳ ವಿದ್ಯಾರ್ಥಿಗಳ ಜೊತೆ ಸಮಾಲೋಚನೆಯ ಹೆಸರಲ್ಲಿ ಕೇಂದ್ರ ಸರ್ಕಾರಕ್ಕೆ ಆಗಿರುವ ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಯತ್ನಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಎನ್ಡಿಎ ನಾಯಕರ ಸಭೆ ನಡೆಸಿದೆ.
ತನ್ನ ಕೈಯಲ್ಲಿ 30 ವರ್ಷಗಳಿಂದ ಇದ್ದ ಕ್ಷೇತ್ರವನ್ನು ಅದು ಕಳಕೊಂಡಿರುವುದು ಕೂಡ ಅದರ ನಿದ್ದೆಗೆಡಿಸಿದೆ. ಮಧ್ಯಪ್ರದೇಶದಲ್ಲೂ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಗಳಿಸಿದೆ. ಮುಂದಿನ ವರ್ಷ ಉತ್ತರ ಪ್ರದೇಶದಲ್ಲಿ ಅಸೆಂಬ್ಲಿ ಚುನಾವಣೆ ನಡೆಯಲಿದೆ. ಅದರ ನಂತರದ ವರ್ಷದಲ್ಲಿ ಲೋಕಸಭೆಗೆ ಚುನಾವಣೆ ನಡೆಯಲಿದೆ. ಈ ಚುನಾವಣೆಯವರೆಗೆ ಮೈತ್ರಿ ಪಕ್ಷಗಳನ್ನು ಜೊತೆ ಸೇರಿಸಿಕೊಂಡು ಹೋಗಬೇಕಾದ ಒತ್ತಡ ಕೇಂದ್ರ ಸರ್ಕಾರಕ್ಕೆ ಇದೆ. ಕಾಕ್ರೋಚ್ ಪಾರ್ಟಿಯ ಆಕ್ರೋಶವನ್ನು ತಣಿಸಿ ವಿದ್ಯಾರ್ಥಿಗಳನ್ನು ಒಲಿಸಿಕೊಳ್ಳುವ ಅಗತ್ಯವೂ ಕೇಂದ್ರ ಸರ್ಕಾರಕ್ಕೆ ಇದೆ. ಆದ್ದರಿಂದಲೇ ಆಗಸ್ಟ್ 4ರಂದು ಎನ್ಡಿಎ ನಾಯಕರ ಸಭೆ ನಡೆದಿದೆ. ಜುಲೈ 6ರಂದು ಜೆನ್ಜಿ ಮತ್ತು ಜೆನ್ಜಿ ಆಲ್ಫಾ ಜೊತೆ ಮೋಹನ್ ಭಾಗವತ್ ಸಭೆ ನಡೆಸಲಿದ್ದಾರೆ. ಕಾಕ್ರೋಚ್ ಪಾರ್ಟಿ ಬಿಜೆಪಿಯಲ್ಲಿ ನಡುಕ ಹುಟ್ಟಿಸೋದಕ್ಕೆ ಯಶಸ್ವಿಯಾಗಿದೆ.